ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಮೇಲ್ಕೋಟೆ ಶೈಲಿಲಿ ಪುಳಿಯೋಗರೆ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 3 ಸ್ಪೂನ್ ಧನ್ಯ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯ ತಗೊಂಡಿದೀನಿ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಸೋಂಪು ತಗೊಂಡಿದೀನಿ, 2 ಸ್ಪೂನ್ ಎಳ್ಳು ತಗೊಂಡಿದೀನಿ. ನೀವು ಬಿಳಿ ಎಳ್ಳು ಬೇಕಾದ್ರೂ ತಗೋಬಹುದು, ನಾನು ಕರಿ ಎಳ್ಳು ತಗೊಂಡಿದೀನಿ. ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಿಂಗು, ಮತ್ತೆ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದೀನಿ. ಮತ್ತೆ ಖಾರದ ಮೆಣಸಿನ್ಕಾಯಿ ಒಂದು 5-6, ಬೆಳಗ್ಗೆ ಮೆಣಸಿನ್ಕಾಯಿ ಒಂದು 5-6, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣ ತುರಿ ತುರಿದಿಟ್ಕೊಂಡಿದೀನಿ. ಮತ್ತೆ ಇದು ಒಗ್ಗರಣೆಗೆ 1 ಸ್ಪೂನ್ ಕಡಲೆ ಬೀಜ, 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಕಡಲೆ ಬೇಳೆ, ಒಂದು 5-6 ಗೋಡಂಬಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಮತ್ತೆ ಒಣ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಪಾನಿಗೆ ಧನಿಯಾ ಕಾಳು ಒಂದು ಸ್ವಲ್ಪನೇ ಎಲ್ಲ ಹುರ್ಕೊಳ್ಳೋಣ. ಮತ್ತೆ ಜೀರಿಗೆನೂ ಹಾಕೊಂಡು ಇದಕ್ಕೆ ಹುರ್ಕೊಳ್ಳೋಣ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಮತ್ತೆ ಸಾಸಿವೆ, ಮತ್ತೆ ಇದಕ್ಕೆಲ್ಲ ಆಯಿಲ್ ಎಲ್ಲ ಏನು ಹಾಕೋಬೇಡಿ, ಹಂಗೆ ಹುರ್ಕೋಬೇಕು. ಸ್ವಲ್ಪ ಇದೆಲ್ಲ ಹುರ್ಕೊಳ್ಳೋಣ, ಸ್ವಲ್ಪ ಬ್ರೌನ್ ಬರೋ ತನಕ. ಮತ್ತೆ ಮೆಣಸನ್ನು ಇದಕ್ಕೆ ಹಾಕೊಂಡು ಹುರ್ಕೊಳ್ಳೋಣ. ನೋಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮೆಣಸು ಹಾಕ್ತಿದ್ದೀನಿ, ಮೆಣಸು ಸ್ವಲ್ಪ ಹುರ್ಕೊಳ್ಳೋಣ ಇದ್ರಲ್ಲೇ. ಮತ್ತೆ ನೋಡಿ ಇದಕ್ಕೂ ಸೋಂಪನ್ನು ಹಾಕೊಳ್ಳೋಣ. ಮತ್ತೆ ಇದು ಬ್ಲಾಕ್ ಎಳ್ಳು ತಗೊಂಡಿದ್ದೀನಿ, ಇದನ್ನು ಹಾಕೊಂಡು ಹುರ್ಕೊಳ್ಳೋಣ ಇದಕ್ಕೇನೆ. ಇದು ನೋಡಿ ಬೇಕಾದ್ರೆ ನೀವು ವೈಟ್ ಎಳ್ಳನ್ನು ಹಾಕೊಂಡು ಹುರ್ಕೋಬಹುದು, ನಾನು ಕರಿ ಎಳ್ಳು ಹಾಕೊಂಡಿದ್ದೀನಿ ಇದಕ್ಕೆ. ನೋಡಿ ಇದೆಲ್ಲ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಯ್ತು. ಮತ್ತೆ ಇದಕ್ಕೇನೆ ಖಾರದ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ ಇದಕ್ಕೇನೆ ಬೆಳಗ್ಗೆ ಮೆಣಸಿನ್ಕಾಯಿ, ಮತ್ತೆ ಕರಿಬೇವಿನ ಸೊಪ್ಪು, ಇದನ್ನ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಆಯಿಲ್ ಏನು ಹಾಕೋದಲ್ಲ, ಬೇಡ, ಎಲ್ಲದಕ್ಕೂ ಹಂಗೆ ಫ್ರೈ ಮಾಡ್ಕೋಬೇಕು. ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೇನೆ ಒಂಚೂರು ಹಿಂಗು ಹಾಕೊಳ್ಳೋಣ, ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇದನ್ನೊಂದು ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ, ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ಆಯಿಲ್ ಹಾಕ್ತಿದ್ದೀನಿ, ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೊಳ್ಳಿ. ಸಾಸಿವೆ ಹಾಕೊಳ್ಳೋಣ. ನೋಡಿ ಸಾಸಿವೆ ಸಿಡ್ತಾ ಇದೆ. ಇದಕ್ಕೆ ಕಡಲೆ ಬೀಜ, ಮತ್ತೆ ಉದ್ದಿನ ಬೇಳೆ, ಕಡಲೆ ಬೇಳೆ ಎಲ್ಲ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಇದಕ್ಕೇನೆ ಗೋಡಂಬಿನೂ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಕೆಂಪು ಹುರ್ಕೋತೀವೋ ಅಷ್ಟು ಟೇಸ್ಟಿ ಆಗಿರುತ್ತೆ. ಆಯಿಲ್ ಜಾಸ್ತಿ ಹಾಕೊಂಡ್ರೆ ಇದೆಲ್ಲ ಫ್ರೈ ಆಗುತ್ತೆ. ಹೌದು, ಗೊಜ್ಜಿಗೆ ತುಂಬಾನೇ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಚೆನ್ನಾಗಿರೋದು ಟೇಸ್ಟ್. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರಿದು ಎತ್ತಿಟ್ಕೋಬೇಕು, ಅವಾಗ ಒಂದ್ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೈ ಆಗಿದೆ. ಇದಕ್ಕೇನೆ ಒಂದ್ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳೋಣ, ಒಂದ್ 2-3 ಒಗ್ಗರಣೆಗೆ, ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ ಇದೆಲ್ಲ ಫ್ರೈ ಆಯ್ತು. ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗಿರೋದನ್ನೆಲ್ಲ ಈಗ ಒಂದ್ ಪ್ಲೇಟ್ಗೆ ಹಾಕೊಳ್ಳೋಣ. ಫ್ರೈ ಆಗಿರೋದನ್ನೆಲ್ಲ ಒಂದ್ ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ.
ನೋಡಿ ಇದಕ್ಕೇನೆ ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೀವು ಬೇಕಾದ್ರೆ ಕಲ್ಲುಪ್ಪು ಯೂಸ್ ಮಾಡ್ಕೋಬಹುದು. ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಈ ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಚೆನ್ನಾಗಿ ಕುದಿಬೇಕು. ಇದಕ್ಕೇನೆ ಒಂಚೂರು ಹಿಂಗು ಹಾಕೊಳ್ಳೋಣ. ಹಾಗೆ ಪೌಡ್ರಿಗೂ ಹಾಕಿದೀವಿ. ಇವಾಗ ಗೊಜ್ಜು ಮಾಡೋವಾಗುನು ಒಂದ್ ಸ್ವಲ್ಪ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗು, ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಹುಳಿ ಮತ್ತೆ ಉಪ್ಪು, ಬೆಲ್ಲ ಇದು ಚೆನ್ನಾಗಿ ಕುದಿದ್ರೇನೆ ತುಂಬಾ ಟೇಸ್ಟ್ ಬರುತ್ತೆ. ಇದನ್ನೊಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಇದು ಒಂದ್ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಎಲ್ಲ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡಿದೀವಿ. ನೋಡಿ ಇಷ್ಟು ಮಂದಕ್ಕೆ ಬಂದಿದೆ. ಇವಾಗ ಇದಕ್ಕೆನೆ ತೆಂಗಿನ ತುರಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ತರ್ತರಿಯಾಗಿ ಇದನ್ನ ಪುಡಿ ಮಾಡ್ಕೋಬೇಕು. ಜಾಸ್ತಿ ನುಣ್ಣಕ್ಕಾದ್ರೆ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ನೋಡಿ ಚೆನ್ನಾಗಿ ಕುದ್ದಿದೆಯಲ್ಲ, ಇದಕ್ಕೇನೆ ಪುಡಿ ಹಾಕೊಳ್ಳೋಣ. ಪುಳಿಯೋಗರೆ ಪುಡಿ ಇದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಟ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಎಣ್ಣೆ ಬಿಡೋ ತನಕ ಒಂದ್ ಸ್ವಲ್ಪ ಹಿಂಗೆ ಕೈ ಬಿಡ್ದಂಗೆ ಹಿಂಗೆ ಸ್ವಲ್ಪ ತಿರುಗಿಸ್ಕೊಡ್ತಾ ಇರೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ನೋಡಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಲಾಸ್ಟ್ಗೆ ಹಾಕೊಳ್ಳೋಣ. ಇದು ತಿನ್ಬೇಕಾದ್ರೆ ತುಂಬಾ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಇದು ಹುಣಸೆ ಹಣ್ಣು ಜೊತೆನೆ ಹಾಕ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಹಂಗಾಗಿ ಲಾಸ್ಟಿಗೆ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಹಾಕೊಂಡು. ನೋಡಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಒಂದು 2-3 ವೀಕ್ಸ್ ಈ ತರ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮತ್ತೆ ಇದು ನೋಡಿ ದೇವ್ರ ಪ್ರಸಾದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಬೆಳ್ಳುಳ್ಳಿ, ಈರುಳ್ಳಿ ಆಗ್ಲಿ ಏನೂ ಹಾಕಿಲ್ಲ. ನೋಡಿ ರೆಡಿ ಆಗಿದೆ ಪುಳಿಯೋಗರೆ. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮೇಲ್ಕೋಟೆ ಶೈಲಿಯ ಪುಳಿಯೋಗರೆ ರೆಡಿ ಆಯ್ತು.